ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಚಿದಾನಂದ್ ಪಟೇಲ್. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಸಚಿವ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತುಕೊಂಡಿರ್ತಕ್ಕಂಥ ನಾಗೇಂದ್ರವರ ತಲೆದಂಡ ಖಚಿತವಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಕ್ಷಣಗಣನೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸ್ವತಃ ನಾಗೇಂದ್ರ ಅವರು ಕರೆ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಯೇ ಬಿಟ್ಟಿದ್ದಾರೆ. ಸುಮಾರು 6 ದಿನಗಳ ಕಾಲ ವಿಧಾನಮಂಡಲದ ಕಲಾಪಗಳು ನಾಗೇಂದ್ರ ರಾಜೀನಾಮೆಗಾಗಿ ಬಲಿಯಾಗಿರ್ತಕ್ಕಂಥದ್ದು. ಹಲವಾರು ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಆಡಳಿತ ಮತ್ತು ವಿಪಕ್ಷಗಳ ಮೇಲೆ ಗಂಭೀರವಾದ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿರ್ತಕ್ಕಂಥದ್ದು. ಸಾರ್ವಜನಿಕರ ತೆರಿಗೆಯ ದುಡ್ಡಿನ ಮೇಲೆ ನಡೆಸ್ತಕ್ಕಂಥ ವಿಧಾನಸಭೆ ಅಧಿವೇಶನ ಕೇವಲ ಒಬ್ಬ ಸಚಿವರ ರಾಜೀನಾಮೆ ವಿಚಾರಕ್ಕೆ ಮುಗಿದು ಹೋಯ್ತಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷ ಮತ್ತು JDS ಮೀಸೆ ತಿರುಗಿಕೊಳ್ತಿದ್ದಾರೆ. ಯಾಕಂತೇಳಿದ್ರೆ ಎಲ್ಲ ಒಂದು ಕಡೆ ನಮ್ಮ ಅಹೋರಾತ್ರಿ ಧರಣಿಗೆ ಬೆದರಿದ ಡಿ ಕೆ ಶಿವಕುಮಾರ್ ಸರ್ಕಾರ ಇಡೀ ಕಲಾಪವನ್ನೇ ಇನ್ನೂ 2 ದಿನ ಇದ್ದಂತೆ ಮೊಟಕುಗೊಳಿಸಿದ್ದಾರೆ ಅನ್ನೋ ಮುಖಾಂತರ ತಮಗೆ ಬೇಕಾದ ಬಿಲ್ಲನ್ನು ಸಭೆಯಲ್ಲಿ ಸದನದಲ್ಲಿ ಚರ್ಚೆ ಇಲ್ಲದೆ ಅಂಗೀಕಾರವನ್ನು ಮಾಡಿದ್ದಾರೆ ಅನ್ನೋದು ಅವರ ಗಂಭೀರ ಆರೋಪ. ಆ ಮುಖಾಂತರ ನಮ್ಮ ನಾಗೇಂದ್ರ ರಾಜೀನಾಮೆ ಹೋರಾಟಕ್ಕೆ ಅರ್ಧ ಜಯ ಸಿಕ್ಕಂತಾಗಿತ್ತು. ಇನ್ನು ಅರ್ಧ ಜಯ ನಾಗೇಂದ್ರ ರಾಜೀನಾಮೆ ಪತ್ರಕ್ಕೆ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತೇಳಿ ಸಹಿ ಹಾಕುವುದೊಂದೇ ಬಾಕಿ ಅಂತೇಳಿ ಭಾರತೀಯ ಜನತಾ ಪಕ್ಷ ಹೇಳ್ತಿರ್ತಕ್ಕಂಥದ್ದು. BJP ಮತ್ತು JDS ಇದೀಗ ಒಗ್ಗಟ್ಟಾಗಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಯಾವುದೇ ಸರ್ಕಾರದ ನೂತನ ಮುಖ್ಯಮಂತ್ರಿ ಆದಂಥವರಿಗೆ ಸುಮಾರು 100 ದಿನಗಳ ಕಾಲ ಟ್ರಯಲ್ ಪೀರಿಯಡ್ ಅಂತ ಇರುತ್ತೆ. ಅದನ್ನು ಹನಿಮೂನ್ ಪೀರಿಯಡ್ ಅಂತೇಳಿ ಕೂಡ ಕೆಲವರು ಕರೀತಾರೆ. ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು 3 ತಿಂಗಳು ತಮ್ಮ ಆಡಳಿತಾವಧಿಯನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ಅವಕಾಶವನ್ನು ಕೊಡಬೇಕಾಗಿತ್ತು. ಅವಕಾಶವನ್ನು ಕೊಡದೆ ಎಲ್ಲೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಭಾರತೀಯ ಜನತಾ ಪಕ್ಷ ಡಿ ಕೆ ಶಿವಕುಮಾರ್ ಮೇಲೆ ಮುಗಿಬಿದ್ದಾರೆ ಅನ್ನೋದು ಕೂಡ ಒಂದು ವರ್ಗದ ಮಾತು ಕೂಡ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ನಾಗೇಂದ್ರ ತಲೆದಂಡ ತೆಗೆದುಕೊಳ್ಳಲೇಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ತೀರ್ಮಾನವನ್ನು ತೆಗೆದುಕೊಂಡು ಅಂತಿಮವಾಗಿ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ಸುಮಾರು 10 ದಿನಗಳ ಕಾಲ 190 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದು ಕಲ್ಯಾಣ ಕರ್ನಾಟಕ ಭಾಗದ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ಆಗಿರ್ತಕ್ಕಂಥದ್ದು. ರಾಯಚೂರಿನ ಲಿಂಗಸುಗೂರಿನಲ್ಲಿ ಸೆಪ್ಟೆಂಬರ್ 1ನೇ ತಾರೀಕು ಬೆಳಿಗ್ಗೆ ಆರಂಭವಾಗ್ತಕ್ಕಂಥ ಪಾದಯಾತ್ರೆ ಸೆಪ್ಟೆಂಬರ್ 10ಕ್ಕೆ ಬಳ್ಳಾರಿಯಲ್ಲಿ ಕೊನೆಗೊಳ್ಳಲಿರ್ತಕ್ಕಂಥ. ಆ ಮುಖಾಂತರ ನಾಗೇಂದ್ರ ರಾಜೀನಾಮೆ ಅಂದರೆ ನಾಗೇಂದ್ರ ತಲೆದಂಡವನ್ನು ಪಡಿತೇವೆ ಅನ್ನುವ ಮುಖಾಂತರ BJP ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಆದ್ರೆ ಒಬ್ಬ ಕಳ್ಳನನ್ನು ನೀವು ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ನಾಗೇಂದ್ರ ರಾಜೀನಾಮೆ ಪ್ರಹಸನ ಮತ್ತು ಪ್ರಸಂಗ ಮತ್ತು ಭಾರತೀಯ ಜನತಾ ಪಕ್ಷ ಮತ್ತು JDSನ ಹೋರಾಟ ಎಲ್ಲ ಒಂದು ಕಡೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಕೂಡ ಉಂಟು ಮಾಡಿತ್ತು. ಸಾಲದಕ್ಕೆ ಕಾಂಗ್ರೆಸ್ ಪಕ್ಷದ ಇಮೇಜಿಗೆ ಕೂಡ ಡ್ಯಾಮೇಜ್ ಆಗಿತ್ತು. ಒಂದು ಕಡೆ ನಾಗೇಂದ್ರ ಹೇಳ್ತಾರೆ ನಾನು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವನು, ಅತಿ ಸಣ್ಣ ಸಮುದಾಯಕ್ಕೆ ಸೇರಿದಂಥವನು, ಸಣ್ಣ ಸಮುದಾಯದ ವಾಲ್ಮೀಕಿ ಸಮುದಾಯದ ST ಸಮುದಾಯದ ನಾಗೇಂದ್ರನ ಭಾರತೀಯ ಜನತಾ ಪಕ್ಷ ಟಾರ್ಗೆಟ್ ಮಾಡ್ತಿದೆ ಅನ್ನೋ ಮುಖಾಂತರ ಒಬ್ಬ ದಲಿತನ ಟಾರ್ಗೆಟ್ ಮಾಡ್ತಿದೆ ಅಂತೇಳಿ ದಲಿತ ಕಾರ್ಡನ್ನು ಕೂಡ ಪ್ಲೇ ಮಾಡಿದರು. ಒಟ್ಟಾರೆ ಮೊದಲು ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಂತ ಹೇಳಲಾಗಿತ್ತು. ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭದಲ್ಲೂ ಕೂಡ ಭ್ರಷ್ಟಾಚಾರ ಆಗಿರುವುದು ಖಚಿತ ಮತ್ತು ಅದು ನಿಶ್ಚಿತ. ಹಾಗಾಗಿ ನಾಗೇಂದ್ರ ರಾಜೀನಾಮೆಯನ್ನು ಪಡೆದುಕೊಂಡಿದ್ದರು. ಅದಾದ ಬಳಿಕ ಎಲ್ಲೊಂದು ಕಡೆ
ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದು ನಂತರ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆದ ಬಳಿಕ ಕೂಡ ನಾಗೇಂದ್ರ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗುವುದು ಖಚಿತ ಅನ್ನೋ ಮೂಲಗಳು ಕೂಡ ಹೇಳ್ತಾ ಇದ್ವು. ಯಾಕಂತ ಹೇಳಿದ್ರೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರಿಗೆ ಎಲ್ಲೊಂದು ಕಡೆ ರಾಜೀನಾಮೆ ಪಡೆಯುವ ಮುಖಾಂತರ ಅವರಿಗೆ ಅನ್ಯಾಯವನ್ನು ಮಾಡಿದ್ರು ಮತ್ತು ಅನ್ಯಾಯ ಆಯಿತು ಅನ್ನೋದು ವಾದ ಆಗಿತ್ತು. ಅಂತಿಮವಾಗಿ ಶತಾಯಗತೆಯ ನಾಗೇಂದ್ರ ಅವರು ಇಡೀ ರಾಜ್ಯವನ್ನು ಬಿಟ್ಟು ಹೋಗಬಾರ್ದು ಅಂತೇಳಿ ಒಂದಷ್ಟು ಏನೋ ಆದೇಶವನ್ನು ಮಾಡಿದ್ರು ಕೂಡ, ಕೋರ್ಟ್ ಮುಖಾಂತರ ಒಂದಷ್ಟು ಆದೇಶವನ್ನು ಮಾಡಿದ್ರು ಕೂಡ ದೆಹಲಿಗೆ ತೆರಳಿದ್ರು. ಅದು ಕೂಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅಂತಿಮವಾಗಿ ನಾಗೇಂದ್ರ ಅವರು ಸಚಿವರಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದರು. ಆದರೆ ಎಲ್ಲವೂ ಅಂದುಕೊಂಡಂತೆ ಆಗಲೇ ಇಲ್ಲ. ನಾಗೇಂದ್ರ ಅವರಿಗೆ ಅವರು ಅಂದುಕೊಂಡಂಥ ಖಾತೆಯೂ ಕೂಡ ಸಿಗಲಿಲ್ಲ. ಕೇವಲ ಹೆಸರಿಗಷ್ಟೇ ಒಂದು ಖಾತೆ ಅನ್ನೋದು ಕೂಡ ಅವರಿಗೆ ಲೆಕ್ಕಾಚಾರಕ್ಕೆ ಮತ್ತು ಅವರ ಲೆಕ್ಕಕ್ಕೆ ಅವರ ಬುಟ್ಟಿಗೆ ಬಿದ್ದಿತ್ತು. ಇದೀಗ ನಾಗೇಂದ್ರ ತಲೆದಂಡಕ್ಕೆ ಸಂಬಂಧಪಟ್ಟಾಗೆ ಭಾರತೀಯ ಜನತಾ ಪಕ್ಷ ಮತ್ತು JDS ಅಬ್ಬರಿಸಿ ಬೊಬ್ಬಿರಿತಿರ್ತಕ್ಕಂಥದ್ದು. ಪಾದಯಾತ್ರೆ ಮುಖಾಂತರ ಸರ್ಕಾರದ ಇಮೇಜ್ ಕೂಡ ಡ್ಯಾಮೇಜ್ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೆಲ್ಲವನ್ನ ಮನಗಂಡಂಥ ನಾಗೇಂದ್ರ ಭವಿಷ್ಯದಲ್ಲಿ ನನಗೆ ಇದು ಅತಿ ದೊಡ್ಡ ಮುಜುಗರ ಆಗೋದು ಅಷ್ಟೇ ಅಲ್ಲ, ರಾಜಕೀಯ ಇಮೇಜಿಗೂ ಹೊರತು ಬೀಳುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ನಾಗೇಂದ್ರ ನಾನು ವಾಲ್ಮೀಕಿ ಹಗರಣದಲ್ಲಿ ನಾನು ಭಾಗಿಯಾಗಿಲ್ಲ, ನೇರವಾಗಿ ನನ್ನ ಎಲ್ಲೂ ಯಾವುದೇ ಪಾತ್ರವೂ ಕೂಡ ಇಲ್ಲ, ನಮ್ಮದು ಯಾವುದೇ ಪತ್ರ ವ್ಯವಹಾರವೂ ಕೂಡ ಇಲ್ಲ, ಯಾವುದೇ ಅಕೌಂಟ್ ಕೂಡ ಹಣ ಕೂಡ ಪಾವತಿಯಾಗಿಲ್ಲ ಅಂದರೂ ಅನ್ನುವುದು ಕೂಡ ನಾಗೇಂದ್ರ ಅವರ ವಾದವಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಭಾರತೀಯ ಜನತಾ ಪಕ್ಷ ಮತ್ತು JDSನ ತೀವ್ರತರವಾದ ಹೋರಾಟ, ಇಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮುಜುಗರವನ್ನು ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಅತಿ ದೊಡ್ಡ ಚರ್ಚೆಗೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರದ ಇಮೇಜಿಗೆ ಕೂಡ ಇದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾಗೇಂದ್ರ ಅವರು ಕೂಡ ಎಲ್ಲ ಒಂದು ಕಡೆ ನನ್ನಿಂದ ಇಡೀ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗೂ ಕೂಡ ಇದು ಒಂಥರ ಮುಜುಗರ ಮತ್ತು ಸರ್ಕಾರಕ್ಕೂ ಕೂಡ ಒಂಥರ ಇರಿಸು ಮುರುಸು ಅನ್ನೋ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತೀನಿ ಶಿವಕುಮಾರಣ್ಣ ಅಂತೇಳಿ ಬೆಳ್ಳಂಬೆಳಗ್ಗೆ ಕಾಲ್ ಮಾಡಿ ರಾಜೀನಾಮೆಯ ಇಂಗಿತವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡೆಯಲೇಬೇಕಂತ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಮತ್ತು JDSನ ಒತ್ತಡ ಮತ್ತು ಹೋರಾಟ, ಅಬ್ಬರದ ವಿರೋಧಾಭಾಸ ಕೂಡ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಯನ್ನು ಕೂಡ ಹೈರಾಣ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿ ವಿಧಾನಸಭೆ ಅಧಿವೇಶನ ಕೇವಲ 8 ದಿನಕ್ಕೆ ಮೊಟಕಾಗಿರ್ತಕ್ಕಂಥದ್ದು. ಸಾರ್ವಜನಿಕ ಚರ್ಚೆಗಳಾಗಿರ್ತಕ್ಕಂಥ ಬರ, ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವುದೇ ಚರ್ಚೆಯೂ ಕೂಡ ಆಗಲಿಲ್ಲ. ಕೇವಲ ನಾಗೇಂದ್ರ ರಾಜೀನಾಮೆ ಹೆಸರಿನಲ್ಲೇ ಇಡೀ ಕಲಾಪ ಮುಗಿದು ಹೋಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲಿ ಇದೀಗ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥ ಆ ಮುಖಾಂತರ ಈ ಪಾದಯಾತ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ರಾಜಕೀಯ ಬೂಸ್ಟನ್ನು ಕೊಡುತ್ತೆ. ಆ ಮುಖಾಂತರ ಮುಂಬರುತ್ತಕ್ಕ ಚುನಾವಣೆ ಕೂಡ ಇಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಆಗುತ್ತೆ ಎಂಬ ಲೆಕ್ಕಾಚಾರ ಕೂಡ ಅಡಗಿರ್ತಕ್ಕಂಥದ್ದು. ಅದಕ್ಕೂ ಮುಂಚಿತವಾಗಿ ಎಲ್ಲ ಒಂದು ಕಡೆ ಕಳೆದ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ವಾಲ್ಮೀಕಿ ಸಮುದಾಯ ಸಾರಾಸಗಟಾಗಿ ಕಾಂಗ್ರೆಸ್ನ ಕೈ ಹಿಡಿದಿರ್ತಕ್ಕಂಥದ್ದು ಮತ್ತು 15 ಶಾಸಕರನ್ನು ಕೂಡ ಗೆಲ್ಲಿಸಿ ತರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಎಲ್ಲ ಒಂದು ಕಡೆ ಇದು ನನ್ನ ದಲಿತ ಎಂಬ ಟಾರ್ಗೆಟ್ ಅಷ್ಟೇ ಅಲ್ಲ, BJPಗೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಂತಿದ್ದಕ್ಕೆ ಅದು ಕೂಡ ಟಾರ್ಗೆಟ್ ಅನ್ನೋದು ನಾಗೇಂದ್ರ ಅವರ ವಾದ ಆಗಿರ್ತಕ್ಕಂಥದ್ದು. ಸದ್ಯ ಇದೀಗ ರಾಜೀನಾಮೆ ಇಂಗಿತವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ವರಿಷ್ಠರನ್ನು ಭೇಟಿಯಾಗಲಿದ್ದಾರೆ, ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಲಿದ್ದಾರೆ ಮತ್ತು ವೇಣುಗೋಪಾಲ್ರವ್ರನ್ನ ಭೇಟಿಯಾಗಲಿದ್ದಾರೆ, ಸುರ್ಜೇವಾಲ್ರವ್ರನ್ನ ಭೇಟಿಯಾಗಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ನಾಗೇಂದ್ರ ಅವರ ರಾಜೀನಾಮೆಗೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ BJPಯ ಅದೇನೇ ಇರ್ಬೋದು, BJPಯ ಹೋರಾಟಕ್ಕೆ ಒಂದು ಹಂತದ ಯಶಸ್ಸು ಕೂಡ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಸರ್ಕಾರದ 1 ವಿಕೆಟ್ ಪತನ ಆಗುವುದು ಖಚಿತ ಕೂಡ ಆಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.